ಮಕ್ಕಳಿಗೆ ಯಾವ ಹಾಲು ಕುಡಿಸ್ಬೇಕು ಅಂತ ತುಂಬಾ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಮದರ್ಸ್ ಮಿಲ್ಕ್ ಅನ್ನೋದು ಬೇಬಿಗೆ ಬೆಸ್ಟ್ ಇರುತ್ತೆ. ಇದಕ್ಕಿನ್ನ ಬೆಸ್ಟ್ ಅನ್ನೋದು ಯಾವುದು ಇರೋದಿಲ್ಲ. ಯಾವುದೇ ಕಾರಣದಿಂದ ಮದರ್ಸ್ ಮಿಲ್ಕ್ ಕೊಡಕ್ ಆಗ್ತಾ ಇಲ್ಲ, ಮಗುಗೆ ಸಾಕಾಗ್ತಾ ಇಲ್ಲ, ಬರ್ತಾ ಇಲ್ಲ, ಏನೇ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇರೆ ಏನ್ ಕೊಡಬೇಕು ಅಂತ ಕೇಳಬೇಕಾಗತ್ತೆ. ನಿಮ್ ಡಾಕ್ಟರ್ ಅನ್ನೋರು ನಿಮ್ಗೆ ಫಾರ್ಮುಲಾ ಮಿಲ್ಕ್ ಕೊಡ್ಬೇಕಾ, ಹೇಗ್ ಕೊಡಬೇಕು, ಮತ್ತೆ ಇಲ್ಲಾಂದ್ರೆ ಕೌ ಮಿಲ್ಕ್ ಕೊಡ್ಬೋದಾ, ಹೇಗ್ ಕೊಡ್ಬೋದು ಅಂತ ಹೇಳ್ತಾರೆ. ಡಾಕ್ಟರ್ ಕೌ ಮಿಲ್ಕ್ ಕೊಡ್ಬೋದಾ, ಮತ್ತೆ ಯಾವಾಗ ಕೊಡ್ಬೋದು, ಯಾವಾಗ ಸ್ಟಾರ್ಟ್ ಮಾಡ್ಬೋದು, ಮತ್ತೆ ಅದರಲ್ಲಿ ಡಿಫ್ರೆಂಟ್ ಪ್ಯಾಕೆಟ್ಸ್ ಇರುತ್ತೆ, ಅದರಲ್ಲಿ ಯಾವ್ದು ಚೂಸ್ ಮಾಡಬೇಕು ಅಂತ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ಪ್ಯಾಕೆಟ್ ಕೌ ಮಿಲ್ಕ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಅನ್ನೋದಿರುತ್ತೆ, ಡಿಫ್ರೆಂಟ್ ಕಲರ್ಸ್ ಅನ್ನೋದಿರುತ್ತೆ. ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ಈ ತರ ಮಿಲ್ಕ್ ಪ್ಯಾಕೆಟ್ಸ್ ಅಲ್ಲಿ 4 ಟೈಪ್ಸ್ ಇರುತ್ತೆ. ಇದು ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು 4 ರೀತಿ ಇರುತ್ತೆ. ಯಾವಿವು ಅಂತ ಕೇಳಿದ್ರೆ ಫುಲ್ ಕ್ರೀಮ್ ಮಿಲ್ಕ್, ಟೋನ್ಡ್ ಮಿಲ್ಕ್, ಡಬಲ್ ಟೋನ್ಡ್ ಮಿಲ್ಕ್, ಸ್ಕಿಮ್ಡ್ ಮಿಲ್ಕ್. ಈ ಫುಲ್ ಕ್ರೀಮ್ ಮಿಲ್ಕ್ ಅಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು ನ್ಯಾಚುರಲ್ ಆಗಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಅದನ್ನ ಕಟ್ ಡೌನ್ ಮಾಡಿರೋದಿಲ್ಲ. ಎಷ್ಟಿರುತ್ತೆ ಅಂತಂದ್ರೆ 6% ಇರುತ್ತೆ. ಟೋನ್ಡ್ ಮಿಲ್ಕ್ ಅಲ್ಲಿ ಟೋನ್ ಡೌನ್ ಮಾಡಿರ್ತಾರೆ ಫ್ಯಾಟ್ನ, ಇದರಲ್ಲಿ 3% ಇರುತ್ತೆ. ಡಬಲ್ ಟೋನ್ಡ್ ಅಲ್ಲಿ 1.5% ಇರುತ್ತೆ. ಮತ್ತೆ ಸ್ಕಿಮ್ಡ್ ಮಿಲ್ಕ್ ಅಲ್ಲಿ ಫ್ಯಾಟ್ ಅನ್ನೋದು ತೆಗೆದೇ ಬಿಟ್ಟಿರ್ತಾರೆ, ಲೆಸ್ ದ್ಯಾನ್ 0.5% ಇರುತ್ತೆ. ಸೊ ಮಕ್ಕಳಿಗೆ ಯಾವುದು ಕೊಡಬೇಕು ಡಾಕ್ಟರ್ ಅಂತ ಕೇಳಿದ್ರೆ, ಲೆಸ್ ದ್ಯಾನ್ 2 ಇಯರ್ಸ್ ಇದೆ ಮಗು ಅಂತಂದ್ರೆ ನೀವು ಫುಲ್ ಕ್ರೀಮ್ ಮಿಲ್ಕ್ ಅನ್ನೋದು ಕೊಡ್ಬೇಕಾಗತ್ತೆ. ಇದರಲ್ಲಿ ಫ್ಯಾಟ್ ಪರ್ಸೆಂಟೇಜ್ 6% ಇರಬೇಕು. ನೀವು ನಂದಿನಿ ಮಿಲ್ಕ್ ಪ್ಯಾಕೆಟ್ ಕೊಡ್ತಾ ಇದ್ದೀರಾ ಅಂದ್ರೆ ನಂದಿನಿ ಸಮೃದ್ಧಿ ಮಿಲ್ಕ್ ಪ್ಯಾಕೆಟ್ ಕೊಡಕ್ಕೆ ಟ್ರೈ ಮಾಡಿ. ಇದು ಪಿಂಕ್ ಕಲರ್ ಇರುತ್ತೆ. ಇದು ನಿಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ಗ್ರೀನ್ ಕಲರ್ ಸ್ಪೆಷಲ್ ನಂದಿನಿ ಪ್ಯಾಕೆಟ್ ಅನ್ನೋದು ನೀವು ಕೊಡ್ಬೋದು. ಇದರಲ್ಲಿ 4% ಫ್ಯಾಟ್ ಇರುತ್ತೆ. ಮಗು 2 ವರ್ಷದ ಮೇಲೆ ಇದೆ ಅಂತಂದ್ರೆ ಇಷ್ಟೊಂದು ಫ್ಯಾಟ್ ಪರ್ಸೆಂಟೇಜ್ ಅನ್ನೋದು ಮಗುಗೆ ಬೇಕಾಗೋದಿಲ್ಲ. ಇವ್ರಿಗೆ ನಾವು ಟೋನ್ಡ್ ಮಿಲ್ಕ್ ಕೊಡ್ಬೋದು. ಟೋನ್ಡ್ ಮಿಲ್ಕ್ ಅಂತಂದ್ರೆ ಬ್ಲೂ ಕಲರ್ ಪ್ಯಾಕೆಟ್ ಇರುತ್ತೆ. ನೀವು ದೊಡ್ಡವ್ರಿಗೆ ಯೂಸ್ ಮಾಡಬೇಕು, ಮತ್ತೆ ಮಕ್ಕಳಿಗೆ ವೆಯ್ಟ್ ಕಡಿಮೆ ಆಗ್ಲಿಕ್ಕೆ ಯೂಸ್ ಮಾಡಬೇಕು, ಒಬೆಸಿಟಿ ಇದೆ ಅಂತಂದ್ರೆ ನೀವು ಸ್ಕಿಮ್ಡ್ ಮಿಲ್ಕ್ ಅನ್ನೋದು ಯೂಸ್ ಮಾಡ್ಬೋದು. ಮತ್ತೆ ಪೇರೆಂಟ್ಸ್ ಗಮನದಲ್ಲಿ ಏನಿರಬೇಕು ಅಂತಂದ್ರೆ ವೆಯ್ಟ್ ಗೇನ್ ಆಗೋದಕ್ಕೆ ಬರೀ ಹಾಲು ಅನ್ನೋದೇ ಮಾತ್ರ ಜಾಸ್ತಿ ಕೊಡ್ತಾ ಇದ್ರೆ ವೆಯ್ಟ್ ಗೇನ್ ಆಗೋದಿಲ್ಲ. ನೀವು ಫುಡ್ ಅನ್ನೋದು ಜಾಸ್ತಿ ಮಾಡಬೇಕಾಗತ್ತೆ. ಮತ್ತೆ ನೀವು ಎಕ್ಸ್ಟ್ರಾ ಹಾಲು ಕೊಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ನೀರು ಬೆರೆಸಿ ಕೊಡಕ್ ಹೋಗ್ಬೇಡಿ. ಅದು ಪ್ಯಾಕೆಟ್ ಹಾಗೆ ಏನ್ ತಂದಿರ್ತೀರಾ ಅದನ್ನ ಹಂಗೆ ಬಾಯಿಲ್ ಮಾಡಿ ಕೊಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ